ಗೋವಾದಿಂದ ಗಾಡಿ ತೊಗೊಬಂದು ನಮ್ಮ ಡ್ರೈವರ್ ಕೈಲಿ ತುಮಕೂರಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಸೊ ಇಲ್ಲಿಂದ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಆ್ಯಕ್ಚುಲಿ ಸಾಯಂಕಾಲ ಟೈಮಲ್ಲಿ ನಾವು ಈ ರೋಡ್ಗಳಲ್ಲಿ ಅವಾಯ್ಡ್ ಮಾಡಬೇಕು ಟ್ರಾವೆಲ್ ಮಾಡೋದನ್ನ. ಯಾಕಪ್ಪ ಅಂದರೆ ಹೆವಿ ಟ್ರಾಫಿಕ್ಕು, ಕೆಲಸ ಬಿಡೋ ಟೈಮ್ ಅಲ್ವಾ, ಪೀಕ್ ಅವರ್ ಬೇರೆ, ಹೆವಿ ಟ್ರಾಫಿಕ್ಕು. ಸೊ ಹಾಗಾಗಿ ನಾನು ನೈಟ್ ಹೊರಟಿದ್ರೆ ಆಗಿರೋದು. ಬಟ್ ನಾನು ಕೊಲ್ಲಾಪುರ ರೀಚ್ ಆಗೋದ್ರಿಂದ ಬೇಗನೆ ಹೊರಟಿದ್ದೀನಿ. ಕೊಲ್ಲಾಪುರ ರೀಚ್ ಆಗಬೇಕು. ಅಲ್ಲಿ ಹಿಂದ್ಗಡೆ 1,500 ಡೀಸೆಲ್ ಹಾಕ್ಸ್ಕೊಂಡು ಸೊ ಕಂಟೈನರ್ ಗಾಡಿ ಎತ್ಕೊಂಡು ಹೊರಟಿದ್ದೀನಿ. ನೈಸ್ ರೋಡ್ ಹತ್ತಿರ ಇದ್ದೀನಿ. ಈಗ ಈ ಸಿಗ್ನಲ್ ಓಪನ್ ಮಾಡಿದ ತಕ್ಷಣ ನಾನು ನೈಸ್ ರೋಡ್ ಗಾಡಿಗೆ ತಿರುಗಿಕೊಂಡು ನಮ್ಗೊಂಚೂರು ತುಮಕೂರು ದಾಟೋವರೆಗೂ ಹಿಂಸೆನೆ. ತುಮಕೂರು ದಾಟಾದ್ಮೇಲೆ ಆರಾಮು. ಸೊ ಬನ್ನಿ, ಇವಾಗ ಸಿಗ್ನಲ್ ಬಿಟ್ಟಿದೆ ಅನಿಸುತ್ತೆ, ನಾವು ಜಂಪ್ ಆಗ್ಬಿಡ್ತೀನಿ ಆ ಕಡೆಗೆ. ನೋಡಿ ಪ್ರವೀಣ್ ಅಣ್ಣವ್ರ ಗಾಡಿ, ಇವರೆಲ್ಲ ಹೊಡೆದು ನಮ್ಮ ಬಾಡಿಗೆಗಳೆಲ್ಲ ಕಮ್ಮಿ ಮಾಡ್ತಾವ್ರೆ. ಇಲ್ಲಿ ತುಂಬ್ಕೊಂಡ್ಬಿಟ್ಟವ್ರೆ. ಎಲ್ಲಿಂದ ತುಂಬಿದ್ದು ಹಿರಿಯೂರಿನಲ್ಲ. ಸೊ ತುಮಕೂರು ರೋಡಲ್ಲಿ ಪ್ರವೀಣ್ ಅಣ್ಣ ಕೂಡ ಸಿಕ್ಕಿತ್ತು. ಅಣ್ಣನು ಮಾತಾಡ್ಸ್ಕೊಂಡು ಏನಿಲ್ಲ, ಡೀಸೆಲ್ ಹಾಕ್ತಿದ್ನಲ್ಲ, ಕಾಸು ಇರಲಿಲ್ಲ ನನ್ನ ಹತ್ರ. ಅಣ್ಣನ ಕೇಳಿದೆ, ಕ್ಯಾಶ್ ಐತೆ ಕಣಪ್ಪಿ ಅಂತು. ಆಯ್ತು ಕೊಡೋಣ ಅಂತೇಳಿ ಇವಾಗ ಈಸ್ಕೊಂಡು ಅಲ್ಲಿ ಕೊಟ್ಬಿಟ್ಟು ನಾನು ಗಾಡಿ ಎತ್ಕೊಂಡು ಹೋಗ್ಬೇಕು. ಸೊ ನಂದು ಪೇಮೆಂಟು ಇನ್ನೂ ಕರ್ನಾಟಕ ಬಾರ್ಡ್ರಿಗೆ ಹೋದ್ಮೇಲೆ ಅಂತ ಹಾಕೋದು ಪಾಲ್ಟಿ. ಸೊ ಹಾಗಾಗಿ ಅಣ್ಣನ ಹತ್ರ ರೊಟೇಷನ್ಗೆ ಈಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಇಲ್ಲಿಂದ ಬಂಕಲ್ಲಿ ಡೀಸೆಲ್ ಇದು ಕಾಸು ಕೊಟ್ಬಿಟ್ಟು ಹೊರಡಬೇಕು. ಟೋಟಲು 8,010 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ. 8,010 ರೂಪಾಯಲ್ಲಿ 557 ಕಿಲೋಮೀಟ್ರ್ ಹೋಗ್ಬೇಕು. ಹೋಗ್ತೀನಿ, ಬಿಡಲ್ಲ. ಯಾಕಪ್ಪ ಅಂದರೆ ನನಗೆ ಒಂದು ಡೌಟ್ ಬರ್ತೈತೆ, ಕೊಲ್ಲಾಪುರ ಬಾರ್ಡ್ರ್ ಬರುತ್ತೆ, ಅದೊಂದು ಹಿಂಸೆ ಆಯ್ತೈತೆ. ಏನು ಹಿಂಸೆ ಅಂದರೆ ಓವರ್ಲೋಡ್ ಬಂದ್ಬಿಟ್ರೆ ಕಷ್ಟ, ಭಾರಿ ಕಷ್ಟ. ಸೊ ಅವ್ನು ಹೇಳಿರೋದು 5 ಟನ್ ಬರುತ್ತೆ ಅಂತ. ಸೊ ನಮ್ಮ ಇವರು ಡ್ರೈವರ್ ಹೋಗಿದ್ರಲ್ಲ, ಅವರು ಹೇಳಿದ್ರು ಟೋಟಲ್ 10 ಟನ್ ಇದೆ ಗಾಡಿ ವೆಯ್ಟ್ ಸೇರಿ ಅಂತ. ನೋಡಬೇಕು. ಒಟ್ಟಿನಲ್ಲಿ ಒಂಚೂರು ಯಾಮಾರ್ಬಿಟ್ರೆ 25,000 ರಿಂದ 30,000 ರೂಪಾಯಿ ದಂಡ ಕಟ್ಟಬೇಕಾಯ್ತದೆ. ಒಂಚೂರು ನೋಡ್ಕೊಂಡು ಹುಷಾರಾಗಿ ಹೋಗೋಣ. ಗ್ಲಾಸ್ ಎಲ್ಲ ಒರೆಸ್ಕೊಳ್ಳೋದಿತ್ತು, ಗ್ಲಾಸ್ ಒರೆಸ್ಕೊಂಡು ಅಂದರೆ ನಮ್ಗೆ ಇಲ್ಲಿ ನೋಡಿ ಬಂದರೆ ಎಷ್ಟು ಬೆನಿಫಿಟ್ ಆಯ್ತದೆ ಗ್ಲಾಸ್ ಒರೆಸ್ಕೊಳ್ಳೋಕ್ಕೆ. ಇಲ್ಲೇ ಮೈಂಡ್ ಸೆಟ್ ಬರೋದು. ಬೆಲ್ಲಿ ಬೇರೆ ಕಡೆ ಹೋದರೆ ಸುಮ್ಮನೆ ಹಂಗೆ ಹೊಡಿತಾ ಇರ್ತೀವಿ, ನೋಡೋಣ ಮಾಡೋಣ ಅಂದ್ಕೊಂಡು. ಸೊ ಇಲ್ಲಿ ಬಂದರೆ ಹುಷಾರು ಆಗಿಬಿಡ್ತೀವಿ. ಬನ್ನಿ ಹೊರಡೋಣ ಇಲ್ಲಿಂದ. ಕೆಲಸ ಎಲ್ಲ ಮುಗೀತು, ಡೀಸೆಲ್ ಹಾಕ್ಸಿದಾಯ್ತು. ಟೋಲು ರೀಚಾರ್ಜು ಮಾಡ್ಕೋಬೇಕು, ನಿಯರ್ ಬೈ ಹೋಗಿ ಮಾಡ್ಕೊತೀನಿ. ಇವಾಗ 1,200-300 ಐತೆ, ಹೋಗ್ಬೋದು ಹುಬ್ಳಿವರೆಗೂ. ಸೊ ಅದಾದಮೇಲೆ ರೀಚಾರ್ಜ್ ಮಾಡ್ಕೊಳ್ಳೋಣ ಆರಾಮಾಗಿ. ಬನ್ನಿ ಹೊರಡೋಣ ಇಲ್ಲಿಂದ. ಯಥೇಚ್ಛವಾಗಿ ನಿದ್ದೆ ಬಂದ ಕಾರಣ ಧಾರವಾಡ ಬೈಪಾಸ್ ದಾಟಿ ಸ್ವಲ್ಪ ಸೈಡ್ಗೆ ಹಾಕಿ ಮಲಗಿದ್ದು ಸರ್ವಿಸ್ ರೋಡಲ್ಲಿ. ಸೊ ಬೆಳಿಗ್ಗೆ ಎದ್ದೆ ಸುವರ್ಣಸೌಧ, ವಿಕಾಸಸೌಧನ ಸುವರ್ಣಸೌಧ, ಬೆಳಗಾವಿಯಲ್ಲಿರೋ ಸುವರ್ಣಸೌಧ ವಿಕಾಸಸೌಧನ ಬ್ರೋ, ಸುವರ್ಣಸೌಧ ದರ್ಶನ ಮಾಡಿಕೊಂಡು ಸೊ ಇವಾಗ 10ಗೆ ಟೋಲ್ ಹತ್ರ ಬಂದಿದ್ದೀವಿ. ವಿಡಿಯೋ ಮಾಡ್ತಾಯಿದ್ದೀನಿ. ಈ ವೇಮೆಂಟು ಒಂಚೂರು ವೇಮೆಂಟ್ ಹಾಕ್ಸ್ಬೇಕು. ನಮ್ಮದು ಗಾಡಿ ವೆಯ್ಟ್ ಎಷ್ಟು ಬರುತ್ತೆ ನೋಡಬೇಕು. ಇಲ್ಲೇನು ತೋರಿಸುತ್ತಾರೋ
ಹೊಸದಾಗಿ ಪೇಮೆಂಟೇ ಇಲ್ಲ ಇಲ್ಲಿ ತೋರ್ಸೋಕ್ಕೆ, ಎಲ್ಲಿಂದ ತೋರಿಸ್ತಾರೆ? ಪೇಮೆಂಟ್ ಹಾಯಿಸ್ಕೋಬೇಕಲ್ಲ, ಪೇಮೆಂಟ್ ಎಷ್ಟು ಬರೋದು ವೆಯ್ಟ್ ಗೊತ್ತಿಲ್ವಲ್ಲ. ಹೊಸ ಟೋಲ್ ಹೈವೇ ಹತ್ತರ್ಗೆ ಟೋಲ್ ಅವಾಗ ಹೆಂಗಿತ್ತು, ಫುಲ್ ಕವರ್ಡ್, ಇವಾಗೆಲ್ಲ ಫುಲ್ ಓಪನ್. ಆಲ್ಮೋಸ್ಟ್ ಈ ಏನು ಹತ್ತರ್ಗೆ ಟೋಲ್ ದಾಟಿ ಮುಂದೆ ಬಂದಿರೋದು ಸುಮಾರು ವರ್ಷ ಆದಮೇಲೆ ನಾನು ಕೊಲ್ಲಾಪುರ ಕಡೆಗೆ ಹೋಗ್ತಾ ಇದ್ದೀನಿ. ಅದು ಬಾರ್ಡ್ರ್ ಕ್ರಾಸ್ ಮಾಡೋಕ್ಕೋಸ್ಕರ. ನಾನು ಲಾಸ್ಟ್ ಟೈಮ್ ಹೋದಾಗ ಕೊಲ್ಲಾಪುರ ಬಾರ್ಡ್ರು ಓಪನ್ ಇರಲಿಲ್ಲ, ಅಂದರೆ ಕಾಟಾ ಮೇಲೆ ಹೊಡೆಯೋದು ಓಪನ್ ಇರಲಿಲ್ಲ. ಸೊ ಬಾಂಬೆ ಹೊಡಿಬೇಕಾದ್ರೆ ಇವಾಗ ಎಲ್ಲ ಓಪನ್ ಆಗಿದೆ. ಓಪನ್ ಆದಮೇಲೆ ಪ್ರಥಮ ಬಾರಿಗೆ ನಾನು ಹೋಗ್ತಾ ಇರೋದು ಕೊಲ್ಲಾಪುರ ಕಡೆಗೆ. ಸೊ ಸುಮಾರು ದಿನ ಆಗಿದೆ, ನೋಡೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ನೋಡಿ, ಇದು ಗಾಡಿ ಬಂದು ರಿಕ್ವೈರ್ಮೆಂಟ್ ಗಾಡಿದು ಬಾಡಿ. ಮುಂದೆ ನೋಡಿದ್ರೆ ಬೆಂಜ್ ಗಾಡಿಗೆ ರಿಕ್ವೈರ್ಮೆಂಟ್ ಬಾಡಿ ಹಾಕ್ಕೊಂಡು ಓಡಿಸ್ತವ್ರೆ. ಅದೇನು ತೊಂದರೆ ಇಲ್ಲ. ಆ ಹಿಂದ್ಗಡೆ ಬಂಪರ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲ, ಸ್ಟೆಪ್ನಿ. ನಮ್ಮ ಗಾಡಿಲೇ ಸ್ಟೆಪ್ನಿ ಇಲ್ಲ, ಅವ್ರ ಗಾಡಿಗೆ ಏನು ಹೇಳೋದು. ಬಟ್ ಏನು ಸೇಫ್ ಅಂತ ಏನಿಲ್ಲ. ಹಿಂದ್ಗಡೆಯಿಂದ ಯಾರ ಬಂದು ಸೀದಾ ಹೊಡೆದ ಅಂದರೆ ಟೈರ್ಗೆ ಕಚ್ಕೊಂತಾನೆ, ಆ ಥರ ಇದೆ. ಸೇಫ್ಟಿ ಇಲ್ಲ, ಏನಿಲ್ಲ ಈ ಗಾಡಿ. ಅಟ್ಲೀಸ್ಟ್ ಮಾಡಿಸ್ಬೇಕು, ಒಂದು ಬಂಪರ್ ಆದ್ರೂ ಇರಬೇಕು. ಮೇನ್ ಬಂಪರ್ ಇಲ್ಲ, ಏನಿಲ್ಲ, ಎಲ್ಲ ಕಿತ್ಕೊಂಡು ಎಲ್ಲ ಉದುರು ಸಾಕ್ಬಿಟ್ಟವ್ರತ್ತೆ. ಅದಲ್ಲೇ ಬರೋದು ಬೆಂಜು ಗಾಡಿ, ಈಕೋಮಿಡ್ದು ಬಾಡಿ. ಗ್ರೀಸ್ ಹೊಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲ ನಿಯರ್ ಬೈ ಬಂದು ಉಪ್ಪಾಣಿ ದಾಟಿ ಮುಂದೆ ಬಂದು ಗ್ರೀಸ್ ಹೊಡ್ಸೋಣ ಅಂತ ಸೈಡ್ಗೆ ಹಾಕಿದ್ದೀನಿ. ಇನ್ನೂ ಬೆಳಿಗ್ಗೆ ನನಗೆ ಪೆಟ್ರೋಲೆಲ್ಲ ಒಯ್ದ್ಬಿಟ್ಟು ಸ್ಟಾರ್ಟ್ ಮಾಡ್ತಾನೆ, ಅದು ಸ್ಟಾರ್ಟ್ ಆಯ್ತಿಲ್ಲ. ಸ್ವಲ್ಪ ಟ್ರೈ ಮಾಡಿ ಹೀಟ್ ಮಾಡಿ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಆಗುತ್ತೆ, ಕಾಯ್ದು ನೋಡುವ. ಸೊ ಗ್ರೀಸ್ ಮಾಡಿಸಿ ತುಂಬ ದಿನ ಆಗಿರಬೇಕು, ಏನು ಸೌಂಡ್ ಎಲ್ಲ ಬರೋದು. ಇವಾಗ ಒಂದು ಸರ್ತಿ ಗ್ರೀಸ್ ಮಾಡಿಸ್ಕೊಂಡು ಹೋಗೋಣ ಅಂತಲೇ ನಿಲ್ಲಿಸಿದ್ದೀನಿ. ಗ್ರೀಸ್ ಮಾಡಿಸ್ಕೊಂಡು ಇಲ್ಲಿಂದ ಬಿಡೋಣ. ಇದೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟ, ಎಳ್ದು ಅರ್ಧ ಲೀಟ್ರಲ್ಲಿ ಇವತ್ತೆಲ್ಲ ಪೂರೈಸ್ಬಿಡ್ತಾನೆ ಸೋಪು. ಅಂದರೆ ಏರ್ ಗನ್ನಲ್ಲಿ ಹೊಡೋದ್ರೆ ಗ್ರೀಸು ಸರಿಗೆ ಇಳಿಯುತ್ತೆ. ಮಾಮೂಲಿ ಹ್ಯಾಂಡಲ್ ಹೊಡಿತಾರಲ್ಲ, ಅದು ಸ್ವಲ್ಪ ಕಮ್ಮಿನೇ, ಪ್ರೆಷರ್ ಕಮ್ಮಿ ಇರುತ್ತೆ. ಸೊ ಇದು ಪ್ರೆಷರ್ ಜಾಸ್ತಿ ಇರೋದ್ರಿಂದ ಕರೆಕ್ಟಾಗಿ ಹೋಗ್ಬೋದು. ರೆಡ್ ಗ್ರೀಸ್ ಇರೋದು, ಗ್ರೀನ್ ಗ್ರೀಸ್ ಇಲ್ಲ. ಗ್ರೀನ್ ಚೆನ್ನಾಗಿರುತ್ತೆ, ಬಟ್ ಬೇಗ ಕರಗ್ಬಿಡುತ್ತೆ. ಸೊ ರೆಡ್ಡು ಬೇಗ ಕರಗಲ್ಲ, ಬಟ್ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಆಲ್ಮೋಸ್ಟು ಸೊಲ್ಲಾಪುರ ಬಾರ್ಡ್ರಲ್ಲಿ ನಾವು ಪಾಸ್ ಆಗಿದ್ದೀವಿ. ಕೊಲ್ಲಾಪುರ ಬಾರ್ಡ್ರಲ್ಲಿ ಫಸ್ಟ್ ಟೈಮ್ ಪಾಸ್ ಆಯ್ತಾ ಇದ್ದೀವಿ. ಕೊಲ್ಲಾಪುರ ಬಾರ್ಡ್ರಲ್ಲಿ ಕ್ಯಾಶ್ ಕೊಡಬೇಕಾ ಕಾಟಾಗೆ, ಇಲ್ಲ ಅದೇ ಸ್ಕ್ಯಾನ್ ಆಗುತ್ತಾ ಟೋಲ್ ಥರ ಅಂತ ಗೊತ್ತಿಲ್ಲ. ನಮ್ಮ ಅಲ್ಲಿ ಸೊಲ್ಲಾಪುರದಲ್ಲಿ ಆಲ್ಮೋಸ್ಟ್ ಒಂದು 2-3 ಸತಿ ಕ್ಯಾಶ್ ಇಸ್ಕೊಂಡಿದ್ರು. ಅದಾದಮೇಲೆ ಸ್ಕ್ಯಾನು ಸ್ಟಾರ್ಟ್ ಆಯಿತು. ಅದು ಗೊತ್ತು. ಅಲ್ಲಿ ಸುಮಾರು ಒಂದು 4-5 ಸತಿ ಓಡಾಡಿದ್ವಿ, ಅದರಿಂದ ಗೊತ್ತು. ಇಲ್ಲಿ ಸ್ಟಾರ್ಟಿಂಗ್ ಒಂದು 6 ತಿಂಗಳಲ್ಲಿ ಮಾತ್ರ ನಾನು ಬಾಂಬೆ ರೋಡ್ ಓಡಾಡಿದಾಗ ಇದು ಇನ್ನೂ ಓಪನ್ ಆಗಿರಲಿಲ್ಲ. ಸೈಡಲ್ಲಿ ಚೆಕ್ ಪೋಸ್ಟ್ ಥರ ಚಿಕ್ಕದಾಗಿ ಇಟ್ಕೊಂಡಿದ್ರು RTO. ಅಲ್ಲಿ ಹೋಗ್ಬಿಟ್ಟು ಮಾಮೂಲಿ ಕೊಟ್ಟು ಬರ್ತಾಯಿದ್ದು ಅಷ್ಟೇ. ಸೊ ಇವಾಗ ಇದು ಬಾರ್ಡ್ರ್ ಸ್ಟಾರ್ಟ್ ಆದಮೇಲೆ ಯಾವ ಥರ ಇದೆ ನೋಡಬೇಕು. ನನಗೂ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಮಾಡೋಣ, ಹಿಂಗಾಗುತ್ತೆ ನೋಡೋಣ. ಹಾಂ, ಯಾವುದು?
ಬಾರ್ಡ್ರ್ ಕ್ರಾಸ್ ಆಗಿದ್ದಾಯಿತು. ಹೋಗಿ ಮಾಮೂಲು ಕಂಟೈನರ್ಗೂ 50 ರೂಪಾಯಿ ಇಸ್ಕೊಂಡ್ರು. ನಾನೇ ಕೈಯಲ್ಲಿ ಹಿಡ್ಕೊಂಡು ಹೋಗಿದ್ದೆ, ಎಷ್ಟು ಕೇಳ್ತವ್ರೆ ಅಂತ ಗೊತ್ತಿಲ್ಲ ಅಂತ. ಸೊ ಬಂದು ಇವಾಗ ಮಾಮೂಲಿ ಹೈವೇಗೆ ಮತ್ತೆ ಜಾಯ್ನ್ ಆದು. ಇಲ್ಲಿನ ಪ್ರೊಸೆಸಿಂಗ್ ಎಲ್ಲ ಮುಗೀತು. 600 ಚಿಲ್ಡ್ರೇನೋ ಬಂದಿತ್ತು ಟೋಟಲ್ ವೆಯ್ಟು. ಫುಲ್ ಬಚಾವು, ಏನು ಟೆನ್ಷನ್ ಇಲ್ಲ. ಆಮೇಲೆ ಅಲ್ಲಿ 2 ರೂಟ್ಗಳು ಮಾಡ್ಕೊಂಬಿಟ್ಟವ್ರೆ. ಒಂದು ಆಫೀಸ್ಗೆ ಹೋಗೋ ರೂಟು, ಒಂದು ಮಾಮೂಲಿ ಕೊಡೋಕೆ ಹೋಗೋ ರೂಟು. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ನಾವು ಫಸ್ಟು ಕೊಡ್ತಾಯಿದ್ದಿದ್ದು ಇಲ್ಲೆಲ್ಲೋ ಬರೋವು, ಇಲ್ಲೆಲ್ಲೋ ಗಾಡಿ ನಿಲ್ಸೋವು, ನಿಲ್ಲಿಸ್ಬಿಟ್ಟು ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋವು ಮಾಮೂಲಿನ. ಇವಾಗ ಬಾರ್ಡ್ರ್ ಓಪನ್ ಮಾಡಿದ್ಮೇಲೆ ಶಿಸ್ತಾಗಿ ಅಲ್ಲೇ ಹೋಗ್ಬೇಕು. ಮೇ ಬಿ ಇಲ್ಲೇ ಅನಿಸುತ್ತೆ, ಇಲ್ಲೇ ಇರಬೇಕೇನೋ ಗೊತ್ತಿಲ್ಲ. ತುಂಬ ದಿನ ಇದೆಯಲ್ಲ, ಸ್ವಲ್ಪ ಹಂಗೆ ಗೆಲಿಬಿಲಿ. ವೆಲ್ಕಮ್ ಟು ಮಹಾರಾಷ್ಟ್ರ, सुस्वागत. महाराष्ट्र राज्य आपले सहर्ष स्वागत करीत आइए. बन्नी, स्वागत सुस्वागत. ಇಲ್ಲಿಂದ ಅನ್ಲೋಡ್ ಪಾಯಿಂಟ್ ಜಸ್ಟ್ 21 ಕಿಲೋಮೀಟ್ರ್ ಇದೆ. ಪಟ್ಟ ಹೋಗಿ ಖಾಲಿ ಮಾಡ್ಕೊಂಡು ಅಲ್ಲಿಂದ ಸಾಂಗ್ಲಿ ಹೋಗೋಣ ಬನ್ನಿ. ಕರೆಕ್ಟ್ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ವಿ. ಕನ್ಫ್ಯೂಸ್ ಆಗಿತ್ತು, ಇದಕ್ಕಾಗಲ್ಲ ಅಂತ ಇದ್ದಿದ್ದರಿಂದ. ಸೊ ಇಲ್ಲೇ ಉತ್ತರೇಗ ಅಂದರು. ಗಾಡಿ ಒಳಗಡೆ ಬಿಡಬೇಕು. ಬರೀ ಬಿಡೋಣ, ಖಾಲಿ ಯಾವಾಗ ಮಾಡ್ತಾರೆ ನೋಡೋಣ. ಬೇಗ ಖಾಲಿ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ಸೊ ಹೋಗಿ ಫ್ರೆಶ್ ಅಪ್ ಔಟ್ ಬಂದೆ. ಇಲ್ಲೇ ಕ್ಯಾಂಟೀನ್ ಇದೆಯಂತ ಇದ್ರ ಒಳಗಡೆ, ಹೋಗಿ ಟಿಫನ್ ಮಾಡ್ಕೊಂಡು ಬರಬೇಕು. ಟಿಫನ್ ಅಂದರೆ ಟಿಫನ್ ಏನಿಲ್ಲ ಅಲ್ಲಿ, ಚಹಾ ಮಾತ್ರ. ಟೀ ಕುಡ್ಕೊಂಬರ್ಬೇಕಂತೆ. ಟೀ ಕುಡ್ಕೊಂಬರೋಕೆ ಹೋಗ್ತಾಯಿದ್ದೀನಿ. ಸುಮ್ಮನೆ ತಲೆ ಸರಿ ಮಾಡ್ಕೊಳ್ಳೋ ವೀಡಿಯೋ ಮಾಡ್ಕೊಳ್ಳೋದು. ಯಾರು ಅಂದರೆ ಗೌರ್ಮೆಂಟ್ ಇದಲ್ವ ಇದು, ಯಾರು ವೀಡಿಯೋ ಮಾಡಬೇಡ ಅದು ಇದು ಅಂದ್ಬಿಡ್ತಾರೆ. ಸೊ ಅದಕ್ಕೆ ಈ ಥರ ಚಮಕ್ಗಳು, ಜುಗಾಡ್ಗಳು. ಇಲ್ಲೇ ಇದೆ ಕ್ಯಾಂಟೀನು, ಟೀ ಕುಡ್ಕೊಂಬರೋಣ. ಸೊ ಇಲ್ಲೇ ಟೀ ಸಿಕ್ತು. ಸೊ ಟೀ ಸಖತ್ತಾಗಿದೆ ಗುರು, ಸಖತ್ತಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಇವರು ಬೆಂಗಳೂರು ಕಡೆ ಬಂದು ಟೀ ಅಂಗಡಿ ಇಕ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಇಂಥ ಟೇಸ್ಟ್ ಇಕ್ಕೊಂಡು ಇಲ್ಲೇ ಇದ್ದಾರೆ. ಸೊ ಟೀ ಏನೋ ಒಳಗಡೆ ಕುಡ್ಕೊಂಬಿಟ್ಟೆ, ಫ್ರೀಯಾಗಿ ಸಿಕ್ತು. ಒಳ್ಳೆ ಟೇಸ್ಟ್ ಇತ್ತು. ಫ್ರೀಯಾಗಿ ಕೊಟ್ಟರು ವ್ಯಾಲ್ಯೂ ಇತ್ತು, ಅದಕ್ಕೆ ತುಂಬ ಚೆನ್ನಾಗಿತ್ತು ಟೀ. ಸೊ ಇವಾಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದೀನಿ. ಕ್ಯಾಂಟೀನಲ್ಲಿ ಟೀ ಮಾತ್ರ ಕೊಡೋದು, ಟಿಫನ್ ಎಲ್ಲ ಇಲ್ಲ. ಸೊ ಎಲ್ಲರಿಗೂ ಅಷ್ಟೇ, ಇಲ್ಲಿ ವರ್ಕ್ ಮಾಡೋ ಎಲ್ಲರಿಗೂ ಫ್ರೀ ಇದೆ. ನನಗೇನು ಡೌಟು, ಗಾಡೀಲಿ ತೊಗೊಬಂದಿರೋ ಐಟಮ್ ಬಂದು ಅನಿಮಲ್ ಫೀಡ್ಸ್ ಅಂತ ಇರೋದು. ಸೊ ಇಲ್ಲಿ ನೋಡಿದ್ರೆ ದೂದ್ ಅಂತ ಹಾಕಿದ್ದಾರೆ. ಅನಿಮಲ್ ದೂದ ಅಲ್ಲ, ಅನಿಮಲ್ ಕುಡಿಯೋ ದೂದ, ನಾವು ಕುಡಿಯೋ ದೂದ ಅಂತ ಗೊತ್ತಿಲ್ಲ. ತೊಗೊಬಂದಿರೋದು ಪೌಡ್ರ್ ಬ್ಯಾಗು ನಾನು. ಸೊ ಅದೊಂದು ಡೌಟ್ ಹೊಡಿತೈತೆ. ಈ ಥರ ಟೇಸ್ಟ್ ಬೇರೆ ಸಿಗ್ತಲ್ಲ, ಅದೊಂದು ಡೌಟ್ ಹೊಡಿತೈತೆ. ಸೊ ನೋಡೋಣ, ಎಲ್ಲರೂ ಕುಡಿತವ್ರಲ್ಲ ಆ ಕಾನ್ಫಿಡೆನ್ಸ್ನಲ್ಲಿ ನಾನು ಕುಡ್ದಿದ್ದು. ಆ ಥರ ಎಲ್ಲ ಮಾಡಲ್ಲ. ಸೊ ಇವಾಗ ಸದ್ಯಕ್ಕೆ ಟಿಫನ್ ಹುಡಿಕೊಂಡು ಹೋಗ್ತಾ ಇದ್ದೀನಿ. ಟಿಫನ್ ಇಲ್ಲಿ ನೋಡಿ, ರಸ್ತೆ ಎಲ್ಲ ಹೆಂಗೆ ಬ್ಲಾಕ್ ಮಾಡಿಬಿಟ್ಟು ಗಾಡಿಗಳು ಹೆಂಗೆ ಬಿಡ್ತವ್ರೆ ನೋಡಿ. ಇದು ಈ ಸೈಡ್ ರೋಡು, ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಮುಂದೆ. ಸೊ ಅಲ್ಲಿ ಬ್ಲಾಕ್ ಮಾಡಿಬಿಟ್ಟು ಅಲ್ಲಿ ಈ ಸೈಡ್ ರೋಡಲ್ಲಿ ಬಿಡ್ತಾ ಇದ್ದಾರೆ. ಬರೋ ಗಾಡಿಗಳು ಹಂಗೆ, ಹೋಗೋ ಗಾಡಿಗಳು ಹಂಗೇನೆ, ಹೋಗಬೇಕು ಬರಬೇಕು. ಸೊ ಈ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ. ಟಿಫನ್ ಮಾಡ್ಕೊಂಡು ಬಂದ್ಬಿಡೋಣ, ನಮ್ಮ ಕೆಲಸ ಮುಗಿಸ್ಕೊಬಿಡೋಣ. ಬೆಳಗ್ಗಿನ ಟಿಫನ್ ಉಪ್ಮಾ ಮತ್ತು ಕೇಸರಿ ಬಾತ್. ಟೇಸ್ಟ್ ಚೆನ್ನಾಗಿದೆ, ಮಿಕ್ಸರ್ ಹಾಕಿರೋದಕ್ಕೆ. ನಮ್ಮ ನತದೃಷ್ಟಿಗೆ ದುರದೃಷ್ಟಕ್ಕೆ ಅಲ್ಲಿ ಇವರು ಸಿಕ್ಕಿದ್ರು. ಯಾರು ಅಂದರೆ ಒಬ್ಬರು ಹುಬ್ಳಿ ಅಂದರೆ ಉತ್ತರ ಕರ್ನಾಟಕದವ್ರು ಒಬ್ಬರು ಸಿಕ್ಕಿದ್ರು. ಸೊ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ ಯಾವ ಥರ ತಿನ್ನೋದಿದು, ಹೆಂಗಿರುತ್ತೆ ಅಂತ ಕೇಳಿಕೆ ಪಾಪ ಬಂದು ಎಕ್ಸ್ಪ್ಲೈನ್ ಮಾಡಿದ್ರು. ಅಂದರೆ ಅದು ಬ್ರೆಡ್ ಥರ ಒಂದು ತಾಂಡಿದ್ದೀನಿ, ಅದು ಹೆಂಗೆ ತಿನ್ನೋದು ಅಂತಲೇ ಗೊತ್ತಿಲ್ಲ ನನಗೆ. ಹೊಟ್ಟೆ ಕೇಳಬೇಕಲ್ಲ ಹೆಂಗೋ ಒಂದು ತಿನ್ನೋದು ಅಂತ ಪಾರ್ಸಲ್ ತೊಗೊಂಡಿದ್ದೀನಿ. ಒಂದು ವಡಾಪಾವು
ಮತ್ತು ಅದೇನೋ ಬ್ರೆಡ್ ಥರ ಇತ್ತು ಅದೊಂದು, ಮತ್ತು ಇದು ಅವಲಕ್ಕಿ ಗೊತ್ತು ತಿನ್ನೋದು, ಅದೇನು ಹೇಳ್ಕೊಡ್ಬೇಕಾಗಿಲ್ಲ. ಈ ವಡಾಪಾವು ಬ್ರೆಡ್ಡು, ಆ ನಾರ್ಮಲ್ ಬ್ರೆಡ್ಡು ಆ ಥರ ಇದೆ, ಬಂದ್ ಥರ ಇಲ್ಲ. ಸೊ ಅದೊಂದು ಸಿಂಗಲ್ ಪೀಸ್ ಕೊಟ್ಟಿದ್ದಾರೆ. ವಡ ಅಂತೂ ಇಷ್ಟಪ್ಪ ಇದೆ, ನಮ್ಮ ಊರ ಕಡೆಗೆ ರಾಗಿ ಮುದ್ದೆ ಬರುತ್ತಲ್ಲ ಅಷ್ಟಪ್ಪ ಇದೆ ಅದು. ಅದಕ್ಕೆ 2 ಪೀಸು ಬ್ರೆಡ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಏನೋ ತಾಂಡಿ ಅನಿಸುತ್ತೆ. ಇದು ಶಿರಾ ಉಪ್ಪಿಟ್ಟು. ಸೊ ಅದು ಚೆನ್ನಾಗಿತ್ತು, ಅದು ಅಲ್ಲೇ ತಿಂದ್ಬಿಟ್ಟೆ. ಸೊ ಇದು ಮಾತ್ರ ಪಾರ್ಸಲ್ ತೊಗೊಂಡೆ. ಹೋಗಿ ಅಲ್ಲಿ ನಿಧಾನಕ್ಕೆ ಟೈಮ್ ಪಾಸ್ಗಾರು ಬೇಕಾಯ್ತದಲ್ಲ, ತಿನ್ಕೊಂಡು ಆರಾಮಾಗಿರೋಣ. ಸೊ ಪಾಯಿಂಟ್ ಹತ್ರ ಹೋಗೋಣ. ಯಾರು ಬಂದಿದ್ದವರೋ ಯಾರು ಬಿಟ್ಟಿದ್ದವರೋ ಏನು ಕತೆನೋ ಗೊತ್ತಿಲ್ಲ. ಪಾಯಿಂಟ್ ಹತ್ರ ಹೋಗೋಣ ಬನ್ನಿ. ಟ್ರಾನ್ಸ್ಪೋರ್ಟ್ ಅವ್ರು ದೊಡ್ಡ ಒಡೆ ನನ್ನ ಮಕ್ಳು ಗುರು. ಕರೆಕ್ಟಾಗಿ ಅಡ್ರೆಸ್ ಕೊಡ್ತಿಲ್ಲ, ನಂಬರ್ ಕೊಟ್ಟಿಲ್ಲ ಪಾರ್ಟಿದು. ಸೊ ಮಿಸ್ ಆಗಿ ನಾನು ಆ ಬಿಲ್ ಮೇಲಿರೋ ಲೊಕೇಶನ್ ಆಗಿದ್ದಕ್ಕೆ 17 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀನಿ ಮುಂದಕ್ಕೆ. ಇವಾಗ ಕಾಗಲ್ಲಿ ಹೋಗ್ಬೇಕಂತೆ, ವಾಪಸ್ 17 ಕಿಲೋಮೀಟ್ರ್ ಹೋಗಬೇಕು. ಸೊ ಅದು ಹಿಂಸೆ ಐತೆ ಇರೋದು. ಪಾರ್ಟಿಗಳು ಡೈರೆಕ್ಟ್ ನಂಬರ್ಗಳು ಕೊಡೋಲ್ಲ, ಅಡ್ರೆಸ್ಗಳು ಕರೆಕ್ಟಾಗಿ ಕೊಡೋಲ್ಲ, ಏನಿಲ್ಲ. ಮತ್ತೆ ಇವಾಗ ಅಲ್ಲೋಗಿ ಇಲ್ಲಲ್ಲ ಅನ್ಲೋಡು ಅಂತವ್ರೆ. ಸೊ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಇವಾಗ ಮತ್ತೆ 17 ಕಿಲೋಮೀಟ್ರ್ ಹೋಗಿ ಖಾಲಿ ಮಾಡಿ ಮತ್ತೆ ನಾವು ರಿಟರ್ನ್ ಇದೇ ರೋಡಲ್ಲೇ ಬರ್ಬೇಕು ಸಾಂಗ್ಲಿಗೆ ಹೋಗೋಕ್ಕೆ. ಹಂಗೂ ಹೋಗ್ಬೋದು, ಸಿಂಗಲ್ ರೋಡು ನೋಡ್ಕೊಂಡು ಹೋಗ್ಬೇಕು. ಇಚ್ಚಲ್ ಕರಂಜಿ ಹೋಗಿ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಹೆವಿ ಹಿಂಸೆ ಆಗ್ತಾಯಿದೆ. ಸೆಕ್ಯೂರಿಟಿ ಗಾರ್ಡ್ಗಳು ಅಷ್ಟೇ, ಅಡ್ರೆಸ್ಸು ಕರೆಕ್ಟಾಗಿ ಐತಾ ಇಲ್ವೋ ಏನು ನೋಡೋಲ್ಲ, ಏನಿಲ್ಲ. ತೊಗೊಂಬಂದಾಕು ಒಳಗಡೆ ಹಾಕ್ಸ್ಕೊಂಬಿಟ್ರು. ಈಗ ವಾಪಸ್ ಹೋಗ್ಬೇಕು. ಹೆವಿ ಹಿಂಸೆ ಐತೈತೆ. ಟೈಮ್ ಬಂದು 4 ಗಂಟೆ ಆಗಿದೆ. ಇವಾಗ ಅನ್ಲೋಡೆಲ್ಲ ಮುಗಿಸ್ಕೊಂಡು ಸೆಕೆಂಡ್ ಪಾಯಿಂಟಿಗೆ ಬಂದು ಅನ್ಲೋಡೆಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ಸೊ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಪ್ಪ ಅಂದರೆ ನಾನು ಅಲ್ಲಿಂದ ಅರ್ಜೆಂಟಿಗೆ ಬಂದು ಗೇಟ್ ಎಂಟ್ರಿ ಮಾಡಿಸಿದ್ದು. ಫೋನೆಲ್ಲ ಇಸ್ಕೊಂಬಿಟ್ರು, ವೀಡಿಯೋ ಏನು ಮಾಡೋಕ್ಕಾಗಿಲ್ಲ. ಸೊ ಅದಾದಮೇಲೆ ಇವಾಗ ಆಚೆ ಬಂದುಬಿಟ್ಟು ವೀಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ್ದು. ಅನ್ಲೋಡ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಪರ್ ಟನ್ಗೆ 60 ರೂಪಾಯಿನೂ ತೊಗೊಂಡಿದ್ದಾರೆ. ಇಲ್ಲಿ 300 ರೂಪಾಯಿ ಅನ್ಲೋಡ್ ಚಾರ್ಜಸ್ ತೊಗೊಂಡಿದ್ದಾರೆ. ಸೊ ಕೊಟ್ಬಿಟ್ಟು ಬಂದೆ. ಆ್ಯಕ್ಚುಲಿ ನಂದು ಬೇಗ ಆಗಿರೋದು. ಸೊ ನಾನು ನಿದ್ದೆಗೆ ಇಟ್ಕೊಂಡು ಬಂದಿದ್ದನಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ. ಲೇಬರು ಪಾಪ ಮಲಗಿದ್ದಾರೆ, ಎಬ್ರಿಸೋದು ಬೇಡ ಅಂತ ಹೇಳ್ಬಿಟ್ಟು. ಯಾರು ಎಬ್ರಿಸೇ ಇಲ್ಲ, ಅವ್ರವ್ರ ಕೆಲಸಗಳು ಅವ್ರವ್ರು ನೋಡ್ಕೊಂತಿದ್ರು. ಪಾಯಿಂಟ್ಗೆ ಹಾಕ್ಬಿಟ್ಟು ಮಲಗಿದ್ದೀನಿ, ಆದರೂ ಕೂಡ ಯಾರು ಎಬ್ರಿಸಿರಲಿಲ್ಲ. ಸೊ ನಾನೇ ಹೋಗಿ ಅಲ್ಲೆಲ್ಲ ಎಂಕ್ವೈರಿ ಮಾಡ್ಕೊಂಡು ಸಾರ್ ಅನ್ಲೋಡ್ ಮಾಡಿಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಾದ್ಮೇಲೆ ಸೊ ಅನ್ಲೋಡ್ ಮಾಡಿದ್ರು. ಏನು ಅರ್ಧ ಗಂಟೆ ಅನ್ಲೋಡ್ ಮಾಡಿ ಬಿಸಾಕ್ಬಿಟ್ರು. ಒಂದು 12 ಜನ ಏನೋ ಬಂದಿದ್ರು ಅನ್ಲೋಡ್ಗೆ ಲೇಬರ್ಸು. ಪಟ ಖಾಲಿ ಆಗೋಯ್ತು. ಸೊ ಖಾಲಿ ಮಾಡ್ಕೊಂಡು ಇವಾಗ ಎಕ್ಸಿಟ್ ಆಚೆ ಬಂದೆ. ಸೊ ಸಾಂಗ್ಲಿಂದ ಲೋಡ್ ಇತ್ತು ಗುರು ತುಮಕೂರಿಗೆ. ಬೇಗ ಖಾಲಿ ಮಾಡ್ಕೊಂಡಿದ್ರು, ಲೋಡ್ ಮಾಡ್ಬೋದಾಯ್ತು ಇವತ್ತು. ಸೊ ಲೇಟ್ ಆಗಿದ್ದಕ್ಕೆ ಇವತ್ತು ಲಾಸ್ ಡೌಟು. ಸೊ ನಾಳೆ ಮಾಡುವ, ಇವತ್ತು ಆಗಿಲ್ಲ ಅಂದ್ರೆ ನಾಳೆ ಮಾಡುವ. ಸೊ ಇವಾಗ ಸಾಂಗ್ಲಿ ಹತ್ರ ಹೋಗ್ತಾಯಿದ್ದೀನಿ, ಲೋಡಿಂಗ್ ಪಾಯಿಂಟ್ಗೆ ಟ್ರಾನ್ಸ್ಪೋರ್ಟ್ ಹತ್ರ ಸಿಗುವ.